ತಾಯಿ ತುಳಸಮ್ಮ ಎಲ್ಲ ಒಳ್ಳೇದು ಮಾಡಮ್ಮ. ನಿಮ್ಮನೆ ಮುಂದೂ ತುಳಸಿ ಗಿಡ ಇರಲಿಲ್ಲ ಅಂದ್ರೆ ಒಂದು ಸಣ್ಣದು ಪಾಟ್ ಗತೆ ತಂದು ನೀವು ತುಳಸಿ ಗಿಡ ಅದಕ್ಕೆ ಹಚ್ಚಿ ನೀವು ದಿನನಿತ್ಯ ಪೂಜೆ ಮಾಡೋದ್ರಿಂದ ನಿಮ್ದು ಆರ್ಥಿಕ ಅಭಿವೃದ್ಧಿ ಆಯ್ತು. ಒಂದು ಮನ ಶಾಂತಿಲಿಂದ ತುಂಬಿರ್ತೈತಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ದೇವರ ನಮಸ್ಕಾರ ಮಾಡಿ ಹೊರಗೆ ಬಂದು ತುಳಸಿ ಗಿಡ ನಮಸ್ಕಾರ ಮಾಡೋದ್ರಿಂದ ಅವತ್ತು ಇಡೀ ದಿನ ನಿಮ್ದು ಸುಖಮಯವಾಗಿರ್ತೈತಿ. ಯಾವುದೇ ಅಡಚಣೆಗಳು ಬರೋಂಗಿಲ್ಲ ಅಂತಂದು ನಮ್ಮ ಜೀವನದಾಗ ಆಗೋದನ್ನು ನಮ್ಗೆ ಹೇಳತ್ತೇನೆ. ನೀವು ಈ ರೀತಿ ಮಾಡ್ಬೋದು. ದಿನನಿತ್ಯ ತುಳಸಿ ಗಿಡ ಪೂಜೆ ಮಾಡಿರಿ, ಆರ್ಥಿಕ ಅಭಿವೃದ್ಧಿ ಹೊಂತೀರಿ, ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತೆ. ನಾನು ತಿಳಿದಷ್ಟು ಮಟ್ಟಿಗೆ ನಿಮ್ಗೆ ಹೇಳೀನಿ. ನಿಮಗೇನಾರ ಇದ್ರ ಬಗ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಇನ್ನೂ ಎಷ್ಟೊತ್ತದ ಮಾಡೋದು? ನಡಿ ಬಡ ನಡ್ರಿ, ಹೊತ್ತಾಗತ್ತೆ ಹೋಗಕ್ಕೆ. ಅಯ್ಯ ಆತಡ್ರಿ, ತುಳಸಿ ಗಿಡ ಪೂಜೆ ಮಾಡತ್ತೇನೆ, ಆತ ಹೋಗಬಿಡೋಣಂತ. ಯವ್ವ ಸರಸ್ವತಿ, ಎಷ್ಟು ಚಂದ ಕಾಣಕತ್ತೀವ ಇವತ್ತು ನೀನು. ಆ ಬಾಲ್ಯ ಮಲ್ಲಿಗೆ ಹೂವಿಂದ ಹೂವು ಇಟ್ಕೊಂಡು ಎಷ್ಟು ಚಂದ ಸೀರೆ ಅದಂತ ಚಂದ ಆಗೈತವ. ತುಳಸಿ ಗಟ್ಟಿ ಪೂಜೆ ಅದಾತನವ? ಹ್ಞೂ ರೀ ಅತ್ಯಾರ, ಆತ್ರಿ ಆರ್ತಿ ತೋರಿ ಅತ್ಯಾರ. ಆತರಿವ. ಈಗ ಉಷ್ಟ್ರು ಹೋದ್ರೆ ಅವನ ಕಡೆ ಒಬ್ರು ಬೇಕಲ್ಲ, ಮತ್ತು ಏನು ದೌಡ್ ಬಂದ್ಬಿಡಕ್ಕೆ ಬರ್ತೈತೆ. ಹೌದ್ರಿ ಸರಸ್ವತಿ? ಅವ್ರನ್ನ ಬಿಟ್ಟು ಹೋಗೋದು, ಕರ್ಕೊಂಡು ಹೋದ್ರತಂತನ ಇಷ್ಟು ನೀಟಾಗಿ ರೆಡಿ ಮಾಡಿ ಕುಂದ್ರಿಸೆ ನಾನು. ನಾವು ಅಲ್ಲಂದಿಪ್ಪ, ಆಕಿನ ರೆಡಿ ಮಾಡಿ ಆಡು. ಅವ್ರಿಗೂ ಜೈಲಿನ ಕುಂತಂಗೆ ಆಗಂಗಿಲ್ಲ. ನಾ ಗೋಡಿ ಮಧ್ಯೆ ಮನ್ಯಾಗ ಕುಂತು ಸ್ವಲ್ಪ ಹೊರಗೆ ಕರ್ಕೊಂಡು ಹೋದ್ರೆ ಅವ್ರಿಗೂ ಸ್ವಲ್ಪ ಬದಲಾವಣೆ ಅನಿಸ್ತೈತೆ ಅಂತಂದು ತಯಾರು ಮಾಡೀನಿ. ಕರ್ಕೊಂಡು ಹೋಗಿ ನೋಡ್ರಿ, ಏನು ಅವ್ರದ್ದು ಮನೆ ಫಂಕ್ಷನ್ ಐತಿ. ಅಲ್ಲ ಈಗ ಜವಳಕ್ಕೆ ಭಾಳ ಮಂದಿ ಹೇಳ್ಯಾರ, ಏನು ಮಾಡ್ಯಾರ? ಹೇಳಿರ್ಬೇಕು ಮತ್ತೆ. ನಡ್ರಿ ಹಂಗಾರೆ ನಾವು ಮುಂದೆ ಹೋಗೋಣ. ರಾಜೀವ ಅಪ್ಪು ಅವ್ರು ಆಮೇಲೆ ಬರ್ತಾರಂತವ್ರು. ಹೋಗೋಣ ನಡ್ರಿ ನಾವು ಹಂಗಾರೆ. ನಂಜುಂಡಗೂ ಹೇಳೇನಿ, ಮಧ್ಯಾಹ್ನ ಊಟ ಟೈಮಿಗೆ ಅಲ್ಲೇ ಬಂದುಬಿಡ್ತೇನೆ. ನಾನು ತಗೋ ಸ್ವಲ್ಪ ಕೆಲಸ ಐತಿ ಕಿರಾಣಿ ಸ್ಟೋರ್ನಾಗ, ಬಿಲ್ ಅದು ಹಾಕ್ಸೋದೈತಿ. ಬರ್ತಾನೆ ತಗೋ ಹಿಂದಾಗಡೆ. ರೀ ಬನ್ನಿ ಹೆಂಗೆ ಹೋದ್ವಿ ಹಂಗೆ ಬರ್ಬೇಕು. ನಿಮ್ಮ ಅಕ್ಕನ ಅಂತ ನೀವು ಹಲ್ಲು ಕಿಸಿದು ನಗೋದು ಮಾತಾಡೋಂಗಿಲ್ಲ. ಹೆಂಗೆ ಗಂಭೀರವಾಗಿರ್ಬೇಕು. ಹೋದ್ಲೇ ಬನ್ನಿ ಅಂತ ಇರ್ಬೇಕು. ಆಯ್ತು ತಗೋ. ನಮ್ಮ ಮಕ್ಕಳು ಮಾತ್ರ ಸಾಕು, ನೀ ಹೇಳ್ದಂಗೆ ಕೇಳ್ಬೇಕನ್ನ ನಾನು. ಮತ್ತೆ ಕೇಳ್ಬೇಕು. ಏನು 4 ಮಂದಿ ಗಂಡು ಮಕ್ಕಳು ಹಡ್ದೇನಂತಂದು ಮುಂದೆ ನಿಂದಿರ್ಸ್ಕೊಂಡಕ್ಕೇನು ದಿಮಾಕ ದೌಲತ್ತ ನೋಡೋಕ್ಕಾಗಂಗಿಲ್ಲ. ಅಕ್ಕೇನು ಹಂಗಿತ್ತಾಳ? ಗಿಫ್ಟ್ ಬಾಕ್ಸ್ ಎಲ್ಲ ಐತಿ ಕೊಡಾಕ ಹುಡುಗನ ಕೈಯಾಗ? ಒಳಗೈತಿ. ಏನಂತ ದೇವ್ರು ನಾನು ನಿನ್ನ ಗಂಟೆ ಹಾಕಿದ್ದಾನೆ. ಮರೆತು ಹೋಗಿ ನಿಂತು ಬಿಡ, ಒಂದ್ಯಾಗ ಸೈ ಮಾಡ್ಕೊಂಡೆ ಕರ್ಕೊಂಬಂದ್ಬಿಡ. ನೀನು ನಾ ಏನು ಎಲ್ಲರ ಅಮೇರಿಕದಾಗ ಹೊರಗೆ ಇಟ್ಟಿಲ್ಲ, ಇಲ್ಲೇ ರೂಮ್ನಾಗ ಐತಿ. ತೊಂಬರ್ದಿನ ತಡಿಗೆ ಏನು ಬೈತೀಯೋ ಮಾರಾಯ ನೀನು. ಇದೊಂದು ಮಗಳು ಎಲ್ಲೈತನ ಮನೆ ಕಡೆ ಹುಷಾರಿರ ಅಂತಂದು ಹೇಳ್ಬೇಕಂದ್ರೆ ಹೊರಗಡೆನ ಬರವಲ್ಲೆ. ಎಲ್ಲದ ಏನಕ್ಕೆ ಬೇಕಿ. ರಕ್ಷಿತಾ ಅಮ್ಮ, ನಾ ರೆಡಿ. ಏನಿದು ದಸರಾಗೊಂಬೆ ರೆಡಿ ಆದಂಗಾಗಿದಿ? ಮತ್ತು ನಾನು ಬರ್ತೀನಿ ಮಾಮನ ಮಗನ ಜವ ಸೋಸಕ. ಏನು ಬರೋ ಅವಶ್ಯಕತೆ ಇಲ್ಲಲ್ಲೇ, ತನ್ನ ಮನೆ ಕರ್ಕೊಂತ ಇಲ್ಲೇ ಮನೆಯಾಗಿರು. ನಿನ್ನ ಯಾರು ರೆಡಿಯಾಗಿ ಬಾ ಅಂತ ನಾನು ಕರೆಯಕತ್ತಿಲ್ಲ. ನಿನ್ನ ಕರೆದಿದ್ದಕ್ಕೆ ಮನೆ ಮುಂದೆ ಇರು, ಹುಷಾರಿಂದ ನೋಡ್ಕೊ. ನಾ ಬರೋ ಗಂಟೆ ಅಷ್ಟೇ.